ಎತ್ತಿನ ಹೊಳೆ ಯೋಜನೆಯಲ್ಲಿ ಹರಿದು ಬಂದಂಥ ನೀರು ಏನಿದೆ ಅದು ಕಳಪೆ ಕಾಮಗಾರಿಯ ಬಣ್ಣವನ್ನು ಬಯಲು ಮಾಡಿರುವಂಥದ್ದು. ಅದಕ್ಕೆ ಸಾಕ್ಷಿಯಂತೆ ಈಗ ಬೆಳವಾಡಿ ಕೆರೆಯನ್ನು ತೋರಿಸ್ತೇನೆ. ಇದು ಸುಮಾರು 100 ಎಕರೆ ಪ್ರದೇಶದಲ್ಲಿರುವಂಥ ಕೆರೆ. ಇದಕ್ಕೆ ಸಂಪೂರ್ಣವಾಗಿ ಈ ವರ್ಷ ಬಂದಿರುವಂಥದ್ದು ಎತ್ತಿನ ಹೊಳೆಯಿಂದ ಹರಿದು ಬಂದಿರುವಂಥ ನೀರು. ಕಳೆದ ವಾರದ ಹಿಂದೆ ಕೂಡ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಚಾಲನೆ ಕೊಡ್ತಾರೆ. ಅದಕ್ಕಿಂತಲೂ ಮುಂಚೆ ಪ್ರಾಯೋಗಿಕವಾಗಿ ಈ ಕೆರೆಗೆ ಕೂಡ ಎತ್ತಿನ ಹೊಳೆಯಿಂದ ಕೂಡ ನೀರು ಹರಿದು ಬಂದಿತ್ತು. ಹಾಗಾಗಿ ಈ ವರ್ಷ ಈ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಇದು ಒಂದು ಕಡೆ ಸಂತಸವಾದರೆ ಮತ್ತೊಂದು ಕಡೆ ಇಲ್ಲಿನ ಸ್ಥಳೀಯರಿಗೆ ಆತಂಕ ತಂದಿರುವಂಥದ್ದು. ಇಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ನಡೆದಂಥ ಒಂದು ಕಳಪೆ ಕಾಮಗಾರಿಯ ಅವ್ಯವಸ್ಥೆಯ ಆಗರವನ್ನು ಈಗ ಇಲ್ಲಿಯ ಜನರಿಗೆ ಕೂಡ ಆತಂಕವನ್ನು ಎದುರು ಮಾಡಿದೆ. ಅಂದರೆ ಇಲ್ಲಿ ಈಗಾಗಲೇ ಈ ರಸ್ತೆ ಏನಿದೆ, ಏನು ಮಾಗಡಿ ಹ್ಯಾಂಡ್ ಪೋಸ್ಟಿಂದ ಜಾವಗಲ್ಗೆ ತೆರಳುವಂಥ ರಸ್ತೆ ಮಧ್ಯ ಭಾಗದಲ್ಲಿ ಈ ಬೆಳವಾಡಿ ಗ್ರಾಮ ಬರುತ್ತೆ, ಈ ಕೆರೆಯೂ ಕೂಡ ಬರುತ್ತೆ. ಸುಮಾರು 14 ಎಕರೆ ಪ್ರದೇಶಕ್ಕೆ ಸುಮಾರು 24 ಕೋಟಿ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ. ಅಲ್ಲಿ ಕಾಮಗಾರಿಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಇವತ್ತು ಏನು ಎತ್ತಿನ ಹೊಳೆಯಿಂದ ಹರಿದು ಬಂದಿರುವಂಥ ನೀರು ಕೋಡಿ ಬಿದ್ದಿದೆ. ಆ ಸಂದರ್ಭದಲ್ಲಿ ಏನು ಕಾಮಗಾರಿಯನ್ನು ಮಾಡಲಾಗಿದೆ ಅಂದರೆ ರಸ್ತೆಯ 3 ಅಡಿ ಈ ಕಡೆ ಏನು ಮಣ್ಣುಗಳನ್ನು ಹಾಕಿ ಮತ್ತು ವಾಲ್ಗಳನ್ನು ನಿರ್ಮಿಸಿ ಕಾಮಗಾರಿ ಮಾಡಲಾಯಿತು. ಆ ಸ್ಥಳ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ನಾನು ದೃಶ್ಯಗಳಲ್ಲೂ ಕೂಡ ತೋರಿಸ್ತೇನೆ. ಇದು ವಾಲ್ಗಳನ್ನು ಮಾಡಿರುವಂಥದ್ದು, ಅಂದರೆ ಮಣ್ಣು ಜರುಗಬಾರ್ದು ಅನ್ನೋಂಥ ಕೂಡ ವಾಲ್ಗಳನ್ನ ಮಾಡಿದ್ದಾರೆ. ಏನು ವಾಲ್ ಮಾಡಿದ್ದಾರೆ ಅಲ್ಲಿ ಏನು ಒಂದು ಸೀಪೇಜ್ ಅಂದರೆ ನೀರಿನ ಹರಿವು ಕೂಡ ಅದರ ಹಿನ್ನೆಲೆಯಲ್ಲಿ ಸುಮಾರು 10 ರಿಂದ 12 ಅಡಿ ದೂರಕ್ಕೆ ಈಗ ವಾಲ್ಗಳನ್ನ ಕೂಡ ಎಳೆದುಕೊಂಡು ಹೋಗಿರೋದು ತೋರಿಸ್ಬೋದು. ಈಗಾಗಲೇ ಸಂಪೂರ್ಣವಾಗಿ ವಾಲ್ ಪೂರ್ತಿ ಡ್ಯಾಮೇಜ್ ಆಗಿದೆ. ಹಾಗಾಗಿ ಮತ್ತೆ ಹೊಸದಾಗಿ ವಾಲ್ ಕಟ್ಟಬೇಕು. ಹೊರತುಪಡಿಸಿದರೆ ಈ ವಾಲಿಂದ ಮತ್ತೇನು ಯಾವುದೇ ರೀತಿಯ ಈ ಒಂದು ಬಿರುಕನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ರಸ್ತೆ ಕೂಡ ಬೆರಕಿಬಿಟ್ಟಿದೆ. ರಸ್ತೆ ಬಿರುಕಿನಿಂದ ಒಂದೆಡೆ ಸ್ಥಳೀಯರಲ್ಲಿ ಕೂಡ ಆತಂಕ ಏನು ಅಂದರೆ, ಒಂದು ವೇಳೆ ರಸ್ತೆ ಬಿರುಕು ಬಿದ್ದು ಸಂಪೂರ್ಣವಾಗಿ ಕುಸಿತವಾದರೆ ರಸ್ತೆ ಸಂಚಾರ ಬಂದಾಗುತ್ತೆ. ಒಂದು ಈ ಭಾಗದ ಜನರು ಚಿಕ್ಕಮಗಳೂರು ಹಾಗೂ ಜಾವಗಲ್ ಕಡೂರು ಈ ಭಾಗಕ್ಕೆ ತೆರಳುತ್ತಾರೆ. ಆದರೆ ಸಂಪೂರ್ಣವಾಗಿ ರಸ್ತೆ ಕುಸಿದ್ರೆ ಸಂಚಾರ ಅಸ್ತವ್ಯಸ್ತ ಆಗುತ್ತೆ ಅನ್ನೋ ಕೂಡ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಈ ಭಾಗದ ಜನರಿಗೆ ಏನೋ ರಸ್ತೆ ಆಯಿತು ಅಂದರೆ ರಸ್ತೆ ಅಗಲೀಕರಣ ಆಯಿತು ಅನ್ನೋ ಸಂತಸ ಒಂದು ಕಡೆ, ಆದರೆ ಎತ್ತಿನ ಹೊಳೆಯಿಂದ ಏನು ಹರಿದುವಂಥ ನೀರು ನಮ್ಮೂರ ಕೆರೆ ತುಂಬಿತು ಅನ್ನೋದು ಕೂಡ ಮತ್ತೊಂದು ಕಡೆ ಸಂತೋಷ. ಆದರೆ ಆ ಒಂದು ಎತ್ತಿನ ಹೊಳೆಯಿಂದ ಹರಿದು ಬಂದಂಥ ನೀರು ಇಲ್ಲಿ ಆಗಿರುವ ಕಳಪೆ ಕಾಮಗಾರಿಯ ಬಣ್ಣವನ್ನು ಕೂಡ ಬಯಲು ಮಾಡಿದೆ. ಹೀಗಾಗಿ ಒಂದು ಅವರು ಆಗ್ರಹ ಮಾಡ್ತಿರುವಂಥದ್ದು, ಈಗಾಗಲೇ ಜಿಲ್ಲಾಧಿಕಾರಿ ಕೂಡ ಬಂದಿದ್ದಾರೆ. ಮತ್ತೊಂದು ಭಾಗದಲ್ಲಿ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕೆರೆಯ ಏನು ನೀರನ್ನು ಬೇರೆ ಕಡೆ ಹರಿಸುವಂಥ ಕೆಲಸ ಕೂಡ ಆಯಾ ಸಂಬಂಧಪಟ್ಟಂಥ ಇಲಾಖೆ ಕೂಡ ಮಾಡ್ತಾಯಿದೆ. ಇಲ್ಲಿನ ಸ್ಥಳೀಯರು ಪ್ರಮುಖವಾಗಿ ಆಗ್ರಹ ಮಾಡ್ತಿರುವಂಥದ್ದು ಈ ಕಳಪೆ ಕಾಮಗಾರಿಯ ವಿರುದ್ಧ ತನಿಖೆ ನಡೆಸಬೇಕು. 24 ಕೋಟಿಯಲ್ಲಿ ಏನು ಅನುದಾನದಲ್ಲಿ ಒಂದು ಸುಸಜ್ಜಿತವಾಗಿ ಮತ್ತು ಉತ್ತಮ ಕಾಮಗಾರಿ ಮಾಡಬೇಕಿತ್ತು. ಆ ಗುತ್ತಿಗೆದಾರನ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಿ ಅನ್ನೋದು ಕೂಡ ಆಗ್ರಹವನ್ನು ಸದ್ಯಕ್ಕೆ ಮಾಡ್ತಾಯಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಎತ್ತಿನ ಹೊಳೆ ಯೋಜನೆಯನ್ನು ತಂದಂತಹ ನಮ್ಮ ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ಭಾಗದ ರೈತರ ಪರವಾಗಿ ನಾನು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ನಾವು ಇಷ್ಟೊಂದು ಎತ್ತಿನ ಹೊಳೆ ಬಂದು ಬೆಳವಾಡಿ ಕೆರೆ ತುಂಬುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ತುಂಬ ನಮಗೆ ಸಂತೋಷವಾದ ವಿಚಾರ. ಆ ಸಂತೋಷದ ವಿಚಾರದಲ್ಲಿ ಒಂದು ಆಘಾತದ ವಿಚಾರ ಏನಂದರೆ ಇದು ಕಳಪೆ ಕಾಮಗಾರಿಗಳ ಬಗ್ಗೆ. ಇಲ್ಲಿ ಕಳಪೆ ಕಾಮಗಾರಿ ಆದಾಗಲೇ ನಾವು ಹೇಳಿದ್ದು ಇದು ನಮ್ಮೂರ ಕೆರೆ ಬಹಳ ಪ್ರಸಿದ್ಧವಾದ ಕೆರೆ, ನೀವು ತುಂಬ ಒಳ್ಳೆಯ ರೀತಿಯಲ್ಲಿ ಕಾಮಗಾರಿ ಮಾಡಬೇಕು ಅಂತೆಲ್ಲ ಹೇಳಿದ್ದು. ಆದರೆ ಅವರು ತಡೆಗೋಡೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ಮಾಣವನ್ನು ಮಾಡಿಲ್ಲ. ಆಮೇಲೆ ಯಾವುದೇ ಒಂದು ಕಾಂಕ್ರೀಟ್ ಹಾಕೋದಾಗಲಿ ಸರಿಯಾದ ನಿರ್ಮಾಣವನ್ನು ಮಾಡಿಲ್ಲ. ಹಾಗಾಗಿ ಒಂದು 13 ಇಂಚು ಕಾಂಕ್ರೀಟ್ ಹಾಕಬೇಕಾಗಿತ್ತು, ಅದನ್ನು ಹಾಕಿಲ್ಲ. ಹಾಗಾಗಿ ಇದು ಪೂರ್ತಿ ಕಾಮಗಾರಿ ಕಳಪೆ ಕಾಮಗಾರಿ ಆಗಿದೆ. ನಾವು ಈಗಾಗಲೇ ಮಾನ್ಯ ಡಿ ಸಿ ಅವರು ಇಲ್ಲಿ ಬಂದಿದ್ದರು, ಅವರಿಗೂ ಸಹ ನಾವು ಒಂದು ಇಡೀ ಊರಿನ ಪರವಾಗಿ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ನಾನು ಜಲಸಂಪನ್ಮೂಲ ಸಚಿವರಿಗೂ ನಾನು ಮನವಿಯನ್ನು ಕೊಡ್ತೇನೆ. ಮತ್ತು ಈಗ ಯಾರು ಇದು PWO ಮಿನಿಸ್ಟ್ರಿ ಯಾರಿದ್ದಾರೆ ಅವರಿಗೂ ಸಹ ನಾವು ಮನವಿಯನ್ನು ಕೊಡ್ತೇವೆ. ಇದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಇವ್ರ ಮೇಲೆ ಶಿಸ್ತಿನ ಕ್ರಮವನ್ನು ತಗೊಳ್ಬೇಕು. ಆಮೇಲೆ ಅಧಿಕಾರಿಗಳ ಮೇಲೂ ಸಹ ಶಿಸ್ತಿನ ಕ್ರಮ ಆಗಬೇಕು. ಯಾರು ಕಂಟ್ರಾಟ್ದಾರ ಇದ್ದಾನೋ ಅವನಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತೇಳಿ ನನ್ನ ಒತ್ತಾಯ. ನಾವು ಲಕ್ಯ ಭಾಗದ ಅಧ್ಯಕ್ಷರಾಗಿದ್ದೀವಿ. ಇದು ಏನು ನಮಗೆ ಇವತ್ತು ನಮ್ಮ ಸರ್ಕಾರಕ್ಕೆ ಮೊದಲನೇ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸಿದ್ದರಾಮಯ್ಯ ಸರ್ಗೂ ಮತ್ತು ಡಿ ಕೆ ಶಿವಕುಮಾರ್ ಸರ್ ಮಾಡಿರುವಂಥ ಕೆಲಸ ಏನು ಇವತ್ತು ಹಳೇಬೀಡಿಯಿಂದ ಹಿಡಿದು ಬೆಳವಾಡಿ ದೇವನೂರು ವಿಭಾಗದಲ್ಲಿ ಎತ್ತಿನ ಹೊಳೆಯ ಕೆಲಸ ಭಾಳ ಅನುಕೂಲವಾದಂಥ ಕೆಲಸ ಆಗಿದೆ. ಈ ಕೆಲಸದಲ್ಲಿ ಇಲ್ಲಿ ಬೆಳವಾಡಿ ಕೆರೆಯಲ್ಲಿ ಆಗಿರ್ತಕ್ಕಂಥ ಕೆರೆ ಕಳಪೆ ಕಾಮಗಾರಿಯನ್ನು ಲೋಪದೋಷಗಳನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಅವರು ನಿರಂತರವಾಗಿ ಈ ಭಾಗದಲ್ಲಿ ಇದ್ದರೂ ಕೂಡ
ಇದು ಒಳ್ಳೆಯ ಕೆಲಸ ಆಗಲಿ ಅಂತ ಅವರು ಆಶಿಸ್ತಾರೆ. ಕಾಮಗಾರಿ ನಡೆದಿದೆ ಯಾವಾಗ ಸರ್? ಇದು ಹೆಚ್ಚು ಕಡಿಮೆ ಮಾರ್ಚಿಂದ ಸ್ಟಾರ್ಟ್ ಆಗಿತ್ತು ಸರ್. ಒಂದು ಆ 4 ಏನು ಕಾಮಗಾರಿ ಆಯಿತು ಅಂದರೆ ಯಾವ ಥರ ರಸ್ತೆ ವಿಸ್ತರಣೆ ಕಾಮಗಾರಿ ಇದು. ಏನೇನು ಮಾಡಿದ್ರಿ? ವಾಲ್ ಕಟ್ಟಿದ್ರೆ ಏನು ವಾಲ್ ಕಟ್ಟಿದ್ದಾರೆ. ವಾಲ್ ಕಟ್ಟಿ ಅದ್ರ ಬಗ್ಗೆ ನಿಮ್ಮ ಅದ್ರ ಬಗ್ಗೆ ಈಗಾಗಲೇ ಸುಮಾರು ದಿನಗಳಿಂದ ಕೆಲಸ ಮಾಡ್ತಾಯಿದ್ರು ಕೂಡ ಯಾವುದೇ ರೀತಿಯಾದ ಒಂದು ಕೆಲಸ ಸರಿಯಾದ ಇಲ್ಲದ ಕಾರಣ ಈಗಾಗಲೇ ನೀರು ಹರಿದು ಹೋಗ್ತಾ ಇದೆ. ವಾಲ್ ಡ್ಯಾಮೇಜ್ ಆಗಿರೋದ್ರಿಂದ ಹರಿದು ಹೋಗ್ತಾ ಇದೆ. ಅದರ ಸರಿಯಾದ ರೀತಿಯಲ್ಲಿ ಕಬ್ಬಣಗಳು ಕೂಡ ಹಾಕದಲ್ಲೇ ಇರೋದ್ರಿಂದ ಅಲ್ಲಲ್ಲೇ ತಡೆಗೋಡೆಯೂ ಹೊಡೆದೋಗಿರುತ್ತದೆ. ಹೀಗಾಗಿ ಇದನ್ನು ಮುಂದಿನ ಕ್ರಮಕ್ಕಾಗಿ ನಿಮ್ಮನ್ನು ನಾವು ಒಳ್ಳೆ ಕೆಲಸ ಮಾಡಿರಿ ಅಂತ ಕ್ಷಮಾಪಣೆಯನ್ನು ಹೇಳ್ತಾ ಇದ್ದೀವಿ. ತನಿಖೆ ಆಗಬೇಕು, ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಮಾರ್ಚ್ ಏಪ್ರಿಲ್ ಅಲ್ಲಿ ಕೆಲಸ ಮಾಡಿದ್ದು. ರಸ್ತೆ ಕಾಮಗಾರಿ ಆಗಿದ್ದೆ ಮಾರ್ಚ್ ಏಪ್ರಿಲ್ ಅಲ್ಲಿ. ಅಲ್ಲ, ರಸ್ತೆ ಕಾಮಗಾರಿ ಅಂತ ಮಾಡಿದ್ರೆ ಇಲ್ಲಿ ತಗೊಳ್ಳಿ ಸರ್. ಅಧ್ಯಕ್ಷರೇ 2-3 ಸಲ ಈ ತರ ಆಯ್ತು. ಬರೀ ಇಟಾಚಿ ತರೋದು ಹಂಗೆ ಕ್ರ್ಯಾಕ್ ಮುಚ್ಚೋದು, ಇದೇ ಟ್ಯಾಪೆ ಕೆಲಸ ಮಾಡಿರೋ. ಅದೇ